ಅಲ್ಲಿ ಯಾವ್ದೋ ಒಂದು ಗಾಡಿ ಅಡ್ಡ ಬಿಟ್ಬಿಡ್ರಿ, ಅಲ್ಲಿ ಆ ರೋಡಿಗೆ ಅಡ್ಡ ಬಿಟ್ಬಿಡ್ರಿ ಅಷ್ಟೇ. ಬಾಡಿ ಬಾ ಹಿಂಗೆ ಮಾಡೋದು ನಡೀತತೆ, ಕಷ್ಟಪಡ್ತಾರ. ನೀವು ಬರ್ರಿ ಸಮಾಜದಲ್ಲಿ ವೈಕುಂಠ ಸಮಾಜ ವತಿಯಿಂದ ಈಗ ಬಾರಪ್ಪ ಕೀ ಕಾಣೋ ರೀತಿ ಕೆಳಗೆ ಹಿಡ್ಕೊಳ್ರಿ. ಬರ್ತದೆ ಸರ್. ಲೋಕೋಪಕಾರಾಯ ಹಿತಾಯ ಪುಣ್ಯ ಅಂತ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಲೋಕದ ಉಪಕಾರಕ್ಕಾಗಿ ಜನಸಾಮಾನ್ಯನ ಒಳಿತಿಗಾಗಿ ಶ್ರಮಿಸಿದಾಗ ಅವರ ಬದುಕಿಗೆ ಅರ್ಥ ಬರಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತಿಗೆ ಎಡೆ ಮಾಡಿಕೊಡುವಂಥ ದಿಸೆಯಲ್ಲಿ ದಾವಣಗೆರೆ ಮಹಾನಗರದಲ್ಲಿ ಚಿನ್ನ ಮತ್ತು ಬಂಗಾರ ಪ್ರತಿಷ್ಠಿತ ವ್ಯಾಪಾರಸ್ಥರಾಗಿರ್ತಕ್ಕಂಥ ನಲ್ಲೂರು ಮನೆತನದವರು ಇವತ್ತು ಆ ಮನೆತನದ ಸೇವೆ ಅಗಣಿತವಾಗಿ ನಮ್ಮ ನಗರಕ್ಕೆ ಒಂದೆಲ್ಲ ಒಂದು ರೀತಿ ಸಲ್ತಾ ಇದೆ, ಯಾವತ್ತೂ ಕೂಡ ಸಲ್ತಾ ಬಂದಿದೆ. ಅದರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಇವತ್ತು ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆಯನ್ನು ನಮ್ಮ ರಾಘವೇಂದ್ರ ಅವರು, ಅವರ ತಂದೆ ತಾಯಿ, ಅವರ ಪರಿವಾರದವರಿಗೆ ಎಲ್ಲರ ಮುಖಾಂತರ ಇವತ್ತು ಉಭಯ ಪೂಜ್ಯರ ಸಾನ್ನಿಧ್ಯದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಈ ಒಂದು ಸಂತಸ ಸಮಾರಂಭವನ್ನು ವೈಕುಂಠ ಟ್ರಸ್ಟ್ ಅನ್ನುವಂತಹ ಈ ಟ್ರಸ್ಟು 25ನೇ ವರ್ಷದ ತನ್ನ ಸೇವೆಯನ್ನು ಜನಸಾಮಾನ್ಯರ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಆ ಟ್ರಸ್ಟಿಗೆ ಇವತ್ತು ಮೋಕ್ಷವಾಹಿನಿ ಅಂತ ತಿಳ್ಕೊಂಡು ಯಾರು ಇವತ್ತು ಬಡವರ ಭಕ್ತರು, ದೀನರು, ದುರ್ಬಲರು, ಅನ್ನರು, ಅನಾಥರು ಅಂತ ತಿಳ್ಕೊಂಡು ಉಳ್ಳವರೆಲ್ಲ ಏನೆಲ್ಲ ಅವ್ರದ್ದೇ ಇರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ತಾರೆ. ಆದರೆ ಏನೂ ಇಲ್ಲದೆ ಇರ್ತಕ್ಕಂಥ ನಿರ್ಗತಿಕರು ಅಂತ ಬಂದಾಗ ಇವತ್ತು ಸಮಾಜದಲ್ಲಿ ಕಷ್ಟ ನಷ್ಟಕ್ಕೀಡಾಗಿರ್ತಕ್ಕಂಥವ್ರು ಏನಾದ್ರು ಕೂಡ ಅವಸಾನ ಕಾಲದಲ್ಲಿ ತೀರಿ ಹೋದಾಗ ಅವರಿಗೆ ಇದು ಮೋಕ್ಷವಾಹಿನಿ ಅಂತಕ್ಕಂಥದ್ದು ಭಾಳಷ್ಟು ಅಗತ್ಯವಾಗಿರ್ತಕ್ಕಂಥ ತುರ್ತು ಸೇವೆ ಇದು. ಈ ಸೇವೆಯನ್ನು ಇವತ್ತು ಎಲ್ಲರಿಗೂ ಜನಸಾಮಾನ್ಯನಿಗೆ ಮುಟ್ಲಿ ಅಂತ ತಿಳ್ಕೊಂಡು ಜಾತ್ಯತೀತವಾಗಿ ಅವರಿಗೆ ಇವರಿಗೆ ಅನ್ನಂಗಿಲ್ಲ, ಒಟ್ಟಾರೆ ಮನುಕುಲಕ್ಕೆ ಒಂದು ಉಪಯೋಗ ಆಗಬೇಕು ಅಂತಕ್ಕಂಥ ದಿಸೆಯಲ್ಲಿ ವೈಕುಂಠ ಟ್ರಸ್ಟ್ ಅಂತಕ್ಕಂಥ ಅಧ್ಯಕ್ಷರಿಗೆ, ಆ ಟ್ರಸ್ಟಿಗೆ ಈ ದಿನ ಮಾಧ್ಯಮದ ಮುಖಾಂತರ ಈ ಮೋಕ್ಷವಾಹಿನಿ ಅಂತ ತಿಳ್ಕೊಂಡು ಈ ಒಂದು ವಾಹನವನ್ನು ಅವರು ಉಚಿತವಾಗಿ ದಾನದ ರೂಪದಲ್ಲಿ ಸಮಾಜಮುಖಿಯಾಗಿ ಸೇವಾ ರೂಪದಲ್ಲಿ ನೀಡ್ತಾ ಇದ್ದಾರೆ. ಆ ನಲ್ಲೂರು ಮನೆತನದವರ ಸೇವೆ ಇದೇ ಥರನಾಗಿ ಇನ್ನೂ ಹಲವಾರು ಮುಖದಿಂದನೂ ಕೂಡ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೊಸ ಹೊಸ ರೀತಿಯಲ್ಲಿ ಅವ್ರ ಸೇವೆ ಜನಸಾಮಾನ್ಯನ ಬದುಕಿಗೆ ಬೆಳಕನ್ನು ಚೆಲ್ಲುವಂಥದ್ದು ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ. ಇದು ಸೇವೆ ಅವರಿಂದ ಆಗಬೇಕು. ಜೊತೆಗೆ ಈ ಸೇವೆ ಗಣನೀಯವಾಗಿ ನಾವೆಲ್ಲ ಗುರುತಿಸ್ಕೊಂಡ್ರೆ ಮಾಧ್ಯಮ ಮುಖಾಂತರ ಹೇಳ್ತಕ್ಕಂಥ ಇಷ್ಟೇ, ಉಳ್ಳವರು ಬೇಕಾದಷ್ಟು ಜನ ನಮ್ಮ ದಾವಣಗೆರೆಯಲ್ಲಿದ್ದಾರೆ. ಆದರೆ ಸೇವಾ ಮಾಡ್ತಕ್ಕಂಥ ಮನಸ್ಥಿತಿ ಇವ್ರು ನೋಡಿದಾಗ ಅವ್ರಿಗೂ ಕೂಡ ಬರಲಿ, ಅವರಿಂದ ಇನ್ನೂ ಹಲವಾರು ರೀತಿಯ ಸೇವೆ ಆಗಲಿ ಅಂತಕ್ಕಂಥ ನಿದರ್ಶನ ಈ ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ನಲ್ಲೂರು ಮನೆತನದವರ ಸೇವೆ ಉತ್ತರೋತ್ತರವಾಗಿ ಇನ್ನೂ ಅವರ ಶಕ್ತಿ ಭಗವಂತ ಕೊಡಲಿ ಅಂತಕ್ಕಂಥ ಮಾತನ್ನು ಹರಿಸ್ತೀವಿ. ಇವತ್ತು ದಾವಣಗೆರೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡುವಂತಹ ಕಾರ್ಯ ನಡೆದಿದೆ. ಅದು ಏನು ಅಂತಂದು ನಾವು ಇಲ್ಲಿ ವಿಚಾರ ಮಾಡಿದಾಗ ಇವತ್ತು ನಮ್ಮ ನಲ್ಲೂರು ರಾಘವೇಂದ್ರ ಅವರು ನಿಜವಾದ ಒಬ್ಬ ಸಮಾಜ ಸೇವಕರಾಗಿದ್ದಾರೆ. ಸಮಾಜ ಸೇವೆಯಲ್ಲಿಯೇ ಜೀವನದಲ್ಲಿ ಸಂತೋಷವನ್ನು ಕಂಡಿದ್ದಾರೆ. ಅವರು ವೈಯಕ್ತಿಕವಾಗಿ ಸುಮಾರು ಒಂದು 17 ಲಕ್ಷ ರೂಪಾಯಿ ಖರ್ಚು ಮಾಡಿ ನೂತನವಾಗಿ ಒಂದು ಹೊಸ ವಾಹನ ಅಂದರೆ ಶವ ವಾಹನವನ್ನು ವೈಕುಂಠ ವಾಹಿನಿಯನ್ನು ಇವತ್ತು ವೈಕುಂಠ ಟ್ರಸ್ಟಿಗೆ ಮೋಕ್ಷ ವಾಹಿನಿ ಅನ್ನುವಂಥದ್ದನ್ನು ದಾನವಾಗಿ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವೈಕುಂಠ ಟ್ರಸ್ಟಿಗೆ 3 ಎಕರೆ ಜಮೀನನ್ನು ಸಹ ದಾನವಾಗಿ ನೀಡಿದ್ದಾರೆ ಅವರ ತಂದೆಯವರು ಮತ್ತು ಅವರ ಅಜ್ಜನವರು. ಈ ರೀತಿಯಾಗಿ ಸಮಾಜ ಸೇವೆಯಲ್ಲಿ ಒಂದು
ಸೇವೆಯನ್ನು ಮಾಡೋದ್ರ ಮುಖಾಂತರ ಸಾರ್ಥಕತೆಯನ್ನು ಕಾಣ್ತಾ ಇದ್ದಾರೆ. ಇವತ್ತು ದಾವಣಗೆರೆ ದೊಡ್ಡ ನಗರ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ, ಮಹಾನಗರ ಪಾಲಿಕೆ ಅಂತ ಆಗಿದೆ. ಇವತ್ತು ಸರ್ಕಾರದ ವತಿಯಿಂದನೂ ಹಾಗೂ ವಿರಕ್ತ ಮಠದ ವತಿಯಿಂದನೂ ನಾವು ಶವವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಇನ್ನೂ ಅಗತ್ಯ ಇತ್ತು, ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಲ್ಲೂರು ರಾಘವೇಂದ್ರ ಅವರು ಇವತ್ತು ಒಂದು ಹೊಸ ವಾಹನವನ್ನು ನೀಡಿದ್ದಾರೆ. ಈ ರೀತಿಯಾಗಿ ದಾವಣಗೆರೆ ಇವತ್ತು ದಾನದ ನಗರಿ ಅಂತ ಕರೆಸ್ಕೊಂಡಿದೆ. ಆ ದಾನದ ಪರಂಪರೆಯನ್ನು ಇವತ್ತು ನಲ್ಲೂರು ರಾಘವೇಂದ್ರ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ. ಇದೇ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡುವಂಥ ಹೆಚ್ಚಿನ ಶಕ್ತಿಯನ್ನು ನಲ್ಲೂರು ರಾಘವೇಂದ್ರ ಅವರಿಗೆ ಅವ್ರ ಕುಟುಂಬ ವರ್ಗದವರಿಗೆ ನೀಡಲಿ. ವೈಕುಂಠ ಟ್ರಸ್ಟನ್ನು ಸಹ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದೆ. ಅದರ ಸೇವೆಯನ್ನು ನಾವಿಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ದಾವಣಗೆರೆಯಲ್ಲಿರುವಂಥ ನಮ್ಮ ಉದ್ಯಮಿಗಳು, ಸಮಾಜ ಸೇವಕರು, ಗಣ್ಯರು ಇದೇ ರೀತಿಯಾದಂತಹ ದಾನದ ಪರಂಪರೆಯನ್ನು ಮುಂದುವರಿಸಿಕೊಂಡು ದಾವಣಗೆರೆ ಅಂದರೆ ಅದು ದಾನದ ನಗರಿ ಅನ್ನುವಂತಹದನ್ನು, ಆ ಆದರ್ಶವನ್ನು, ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯುವ ಜನಾಂಗ ಕೆಲಸ ಮಾಡ್ತಾ ಇರೋದು ಮಾದರಿಯಾಗಿದೆ. ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸರ್, ಎಲ್ಲರಿಗೂ ನಮಸ್ಕಾರ. ಇದು ಒಂದು ಮೋಕ್ಷ ವಾಹನ ಅಂತೇಳಿ ನಮ್ಮ ನಲ್ಲೂರು ಕುಟುಂಬದಿಂದ ನಮ್ಮ ಚಿಕ್ಕಪ್ಪನವರು ಅರುಣಾಚಲವರು ಹಾಗೂ ನಾವು ಇಬ್ಬರು ಸೇರಿ ಇದೊಂದು 15 ಲಕ್ಷ ಅಂದಾಜಿನ ಅಮೌಂಟ್ನ ಒಂದು ವೈಕುಂಠ ಟ್ರಸ್ಟ್ ದಾವಣಗೆರೆಯಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡ್ಕೊಂಡು ಬಂದಂಥ ಒಂದು ದೊಡ್ಡ ಒಂದು ಸಂಸ್ಥೆಗೆ ನಮ್ಮ ಮನೆತನದಿಂದ ಇದನ್ನು ದಾನವಾಗಿ ಕೊಡ್ತಾ ಇದ್ವಿ. ಭಗವಂತ ಇನ್ನು ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೇವೆ. ನಮ್ಮ ವೈಕುಂಠ ಟ್ರಸ್ಟಿಗೆ ನಮ್ಮ ಸೆಕ್ರೆಟರಿ ಆದಂಥ ನಲ್ಲೂರು ರಾಘವೇಂದ್ರ ಅವರು ಇವತ್ತು ಒಂದು ಹೊಸ ಮೋಕ್ಷವನ್ನು ಕೊಡಿಸಿದ್ದಾರೆ. ಅದು ಭಾಳ ಅವಶ್ಯಕತೆವಾಗಿತ್ತು ನಮ್ಮ ಎಲ್ಲಿ ಕಂಪ್ನಿಗೆ. ಯಾಕೆ ನಮ್ಮ ಗಾಡಿ ಹಳೆಯದಾಗಿತ್ತು, ಅದು ರಿಪೇರಿ ಮಾಡಿ ಸಾಕಾಗಿತ್ತು. ಅಂಥ ಒಂದು ಕಾಲದಲ್ಲಿ ನಮಗೆ ಇದನ್ನು ಕೊಟ್ಟು ಭಾಳ ಸಹಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಬರ್ರಿ ನಾನು ಕರೆಕ್ಟಾಗಿದ್ದೀನಿ. ಫೋನ್ ಮಾಡಿ ಮೇಡಮ್ ಇಲ್ಲೇ ಕೆಳಗೆ ಕೆಳಗೆ ಹಾಕ್ಬಿಡ್ತಾರೆ. ರಘು ರಘು ಎಲ್ಲರಿಗೂ ಮೇಲೆ